ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. 8:15 ನೈಟು ನನ್ನ ಮಗ ಲಾರಿ ಡ್ರೈವರು ಸಹ ಅವನು ಮನೆಗೆ ಬಂದ. ನಮ್ಮ ಸೊಸನ ಊಟ ಕೊಡು ಅಂತ ಕೇಳಿದ. ನಾ ಕೊಡಲ್ಲ ಅಂತಂದ. ಅವಳು ಯಾಕೆ ಕೊಡಲ್ಲ ನೀನು ಅಂತಂದ. ಅಷ್ಟರೊಳಗೆ ನಾವು ಬೇರೆ ಮನೇಲಿ ಇದ್ವು. ನಾವಿಬ್ಬರು ಬಂದ್ವು. ಅಪ್ಪ ಈಗ ಊಟಕ್ಕೆ ಕೊಡೋದೇವಳ ಬಾ ಅಂತ ಹೇಳಿದ. ಆಗ ನಾ ಬಂದು ಯಾಕಮ್ಮ ಊಟ ಕೊಡಲ್ಲ ಅಂತ. ನಾ ಕೊಡೋದಿಲ್ಲ ಯಾಕೆ ಕೊಡಲ್ಲ ಅಂತಂದಮೇಲೆ ಆ ಮನು ಅನ್ನೋನ್ನ ಕರೆಸ್ಬಿಟ್ಟು ಹೇಗ್ತಂಸ ಮನುವನ್ನ ಕರೆಸ್ಬಿಟ್ಟು ನೋಡಿ ಆ ಮನೆ ಒಳಗೆ ನನ್ನ ಮಗ ನನ್ನ ಇಡ್ತೀನಿ ಹೊಡೆದು ನೋಡಿ ಇಲ್ಲಿ ನೋಡಿ 18ನೇ ತಾರೀಕು 8:15 ನಡೆದ ಘಟನೆ ಇದು. ನಮ್ಮಿಬ್ಬರಿಗೂ 3 ಜನಕ್ಕೂ ಹೊಡೆದ ಅವಳೇ ಕರ್ಕೊಂಡ್ಬಂದು ಹೊಡೆಸ್ತಾ. ಅಲ್ಲಿ ಹೋಗಿ ಪುನಃ ನಾನು 19ನೇ ತಾರೀಕು ಸ್ಟೇಷನ್ ಕಂಪ್ಲೀಟ್ ಕೊಟ್ಟೆ. 19ನೇ ತಾರೀಕು ಕಂಪ್ಲೀಟ್ ಕೊಟ್ಟ ಮೇಲೆ ಅವರು ಕ್ರಮನೇ ನಮಗೆ ಏನೂ ಇದೇ ಕೊಡಲಿಲ್ಲ ಸರ್. FIR ಮಾಡ್ತೀವಿ ಅಂದರು ಏನೂ ಮಾಡಲಿಲ್ಲ ನಮ್ಗೆ. ಆಯಿತು ನಾವು ನರಸೀಪುರಕ್ಕೆ ಹೋಗಿ ಡಾಕ್ಟ್ರಿಗೆ ತೋರಿಸಿ ಎಲ್ಲನೂ ಮಾಡಿಸ್ಕೊಬಂದು. ಹಾಗೂ ಮಾಡಿಸ್ಕೊಬಂದ್ರು ನಮ್ಗೆ ನ್ಯಾಯ ದೊರಕಿಸಿಲ್ಲ ಅವರು ಪೊಲೀಸ್ನವರು. ದುಡ್ಡು ಇಸ್ಕೊಂಡು ಚೆಂದಾಗಿ ತಿಂದ್ಬಿಟ್ಟು ನಮ್ಮ ದಂಡಿಗೆ ಬರಲಿಲ್ಲ ಸರ್. ಪುನಃ ಈಗ 16ನೇ ತಾರೀಕು ಸಹ 11 ಗಂಟೆ 20 ನಿಮಿಷಕ್ಕೆ ನನ್ನ ಮಗ ಫೋನ್ ಮಾಡೋಣ. ಅಪ್ಪ ಮನೆಗೆ ಬಾ ನೀನು ಅಂತ. ಬರ್ತೀನಿ ಬಂದು ಮನೆ ಕಡೆ ನೀನು ಪಡೆದು ನೀನು ಅಂತ ಅಂದ್ಬಿಟ್ಟು ನಾನು ನನ್ನ ಮಗನ ಮನಸ್ಬಿಟ್ಟು ವಾದೀನಿ. 11:20ಕ್ಕೆ ಹೋದ್ಮೇಲೆ 12 ಗಂಟೆಗೆ ಅವ್ನು ಇಟ್ಕೊಂಡಿರೋವನ್ನ ಕರಿಸ್ಬಿಟ್ಟಮ್ಮ ಲೈಟ್ ಆಫ್ ಮಾಡಿಬಿಟ್ಟು ಇವನ್ನ ಅವಳು ಏಳು ಬಿಗಿದಾಳೆ ಅಮ್ಮ ಮೊಕ್ಕ ಅಮ್ಮ ಜಿಂಬಮ್ಕನ ಸರ್ ಜಿಮ್ಗಮ್ಕನ ಸಾಯಿಸ್ಬಿಟ್ಟು ನನಗೆ 7:45ಗೆ ಇವ್ನು ಸಾಯಿಸ್ಬಿಟ್ಟು ನಿನ್ನ ಮಗ ಸತ್ತೋಗನಪ್ಪ ಅಂತ ನನಗೆ ಫೋನ್ ಹಾಕಿದ್ರು. ಎಲ್ಲಿ ಆ ಮನೇಲಿದ್ದೀನಿ ನಾನು. ಆಗ ಬಂದವರೊಳಗೆ ಇವ್ರು ಜ್ಞಾನ ಹಾಕೊಂಡಿಲ್ಲ ಎತ್ತೆ ಕುಣಿಸ್ಬಿಟ್ಟಮ್ಮ ಅದ ಬಿಗಿದ್ಬಿಟ್ಟಮ್ಮ ಹೊಂಟೋಗಾರ. ಹೊಂಟು ಆದ್ಮೇಲೆ ನಾನು ಈ ಕುಡುಗಲ್ ತಕ್ಕಂಡು ಇವಳು ಕುಯ್ಯಕ್ಕೆ ಬಂದ ಏಕ್ತಮ್ಮ. ನನ್ನ ತಮ್ಮ ಇದ್ದಲ್ಲಿ ನನ್ನ ತಮ್ಮನ ನಾನು ಇಬ್ಬರು ಬಿದ್ದ ಇತ್ತಲ್ಲ ಅನ್ನೋಕ್ಕೋಸ್ಕರ ಏನನ್ನ ಎತ್ತಿ ಮನಸ್ಸಾಗೋಯ್ತು ಅದು ಆಯಿತು. ಪುನಃ ಕಂಪ್ಲೀಟು ಕೊಟ್ಟು ಪುನಃ ಪೊಲೀಸ್ನವರು ನಮ್ಗೆ ಏನು ಅವನ ಅರೆಸ್ಟು ಮಾಡಿಲ್ಲ, ಏನೂ ಮಾಡಿಲ್ಲ. ಆಗಾಯ್ತು ನಮ್ಮ ಮಕ್ಕಳ ಇವು 17 ಭಾನುವಾರ ದಿವಸ ಒಪ್ಪಾಗ ಗಂಟ ನಮ್ಮಕ್ಕ ಏನು ಹೇಳಿಲ್ಲ. ನಮ್ಮಮ್ಮಕ್ಕ ಇವ್ ಕೊನೆ ಮಾಡ್ಬಿಟ್ರು ಹೊಟ್ಟದಮ್ಮ. ನಮಗ ಏನು 18ನೇ ತಾರೀಕು ಅವ್ರ ಅಪ್ಪನ ಊಟ ಹಾಕ್ಬಿಟ್ಟು ಬಂದ್ಮೇಲೆ ನನಗೆ ಬಂದು ಸಾಯಂಕಾಲ ಹೇಳಿದ್ರು, ತಾತ ನಮ್ಮಪ್ಪ ಜ್ಞಾನ ಹಾಕೊಂಡಿಲ್ಲ. ನಮ್ಮಮ್ಮ ಕರೆದು 12 ಗಂಟೆಗೆ ಅವನ್ನ ನೀನು ಆದ್ಮೇಲೆ ಅವನ್ನ ಕರೆಸಿ ಲೈಟ್ಗಳನ್ನೆಲ್ಲ ಮುರಿದಾಕ್ಬಿಟ್ಟು ನೀವು ಹೇಳಿದ್ರೆ ನಿಮ್ಮನ್ನು ಕೊಲೆ ಮಾಡ್ತೀನಿ 3 ಜನನು ಸುಮ್ಮನೆ ಸಿನ್ನಿತ್ಗಳಿ ಅಂದ್ಬಿಟ್ಟು ನೋಡಿ. ಇವ್ರು 3 ಜನ ಇವ್ರು ಫಸ್ಟೇ ಬಂದಾರ. ಕೊನೆಯಲ್ಲಿ ಬಂದ್ರ ನಮ್ಮ ದೊಡ್ಡ ಮಗ ಬಂದು ಆಗ ಅಮ್ಮ ಬಂದ ತಕ್ಷಣ ಇವಳು ಎಲ್ಲಿ ತಕ್ಕಂಡು ಇವ್ನು ಮೆಟ್ರೆ ಬೀಳೋದು ಹಮ್ಮಿಕೊಂಡು ಸಾಯಿಸ್ಬಿಟ್ಟು ನನಗೆ ಫೋನ್ ಹಾಕಾರ. ನಾನು ಆ ಫೋನ್ ಹಾಕಿದ್ಮೇಲೆ ಬಂದು ನೋಡ್ತೀನಿ. ಈಗ ನಾವು ಸುಮ್ಮನೆ ಕೂತದ ಜ್ಞಾನ ಹಾಕೊಂಡ್ರೆ ನಮ್ಮ ತುಪ್ಪನ ಬೀಳ್ಬೇಕು ಸಹ ಬಿದ್ದಿಲ್ಲ. ಅವ್ರು ಏನು ಮಾಡೋದು ಒಪ್ಪ ಮಾಡಿದ್ಮೇಲೆ ಏನು ಮಾಡೋದು, ತಾತ ನಮ್ಮ ಅಪ್ಪ ಸತ್ತಿಲ್ಲ, ನಮ್ಮಮ್ಮ ಅವನು ಮನುವನು ಇಬ್ಬರು ಸಾಯಿಸ್ರು ಅಂತ ನನಗೆ ಹೇಳಿದ್ರು ಸರ್. ಕಂಪ್ಲೀಟ್ ಎಲ್ಲ ಕೊಟ್ಟಾಗ ಹೋಗ್ಬಿಟ್ಟದೆ. ಕೊನೆಯಲ್ಲಿ ಹೇಳಿದೆ ನೀವು ಯಾಕೋ ಫಸ್ಟ್ ಹೇಳಿಲ್ಲ ಅಂದರೆ ನಮ್ಮನ್ನು ಸಾಯಿಸ್ತೀನಿ ಅಂತ ಅವನು ಹೇಳ್ತಾನೆ, ಇವಳು ಸಾಯಿಸ್ತೀನಿ ಅಂತ. ಈಗ ನಮ್ಮ ಮಕ್ಕಳನ್ನ ಕೇಳ್ಕೊಳ್ಳಿ. ಈಗ ನಮ್ಮ ಹೆಂಗಸೂರ್ನು ಹೊಡೆದಾನ ಆ ಸೂಳಮ್ಮನ. ಆಮೇಲೆ ನಮ್ಮನ್ನ ಎಲ್ಲರೂ ನಮ್ಮ ವಂಶನೇ ಮುಗಿತೀನಿ ಅಂದನ ಸಹ. ಇಲ್ಲಿ ಯಾರು ಯಜಮಾನಿಗಳು ಯಾರು ಏನು ಸಪೋರ್ಟ್ ಕೊಡ್ತಾ ಇಲ್ಲ ನೋಡಿ ನಮ್ಗೆ. ಈಗ ಕೇಳಿ ಅಲ್ಲಿ ಹೊಡತ್ತಿದ್ರೆ ನಿಂತಾರ ಸ್ವಾಮಿ. ಈಗ ಸಾವುಗ ನಮ್ಮ ಇನ್ನು 5 ಜನ 5 ಜನ 15 ಜನ ನಮ್ಮ ಕುಟುಂಬಕ್ಕೆ ಸತ್ತದ ಅವನೇ ವಾಣಿ ಅದಲ್ಲ ಅಲ್ವಪ್ಪ ನನ್ನ ಮಗನೇ. ನಿಮ್ ಸರ್ಕಾರದಿಂದ ಏನ್ ಮಾಡಿದ್ರೆ ಮಾಡಿ ಅಷ್ಟೇ. ಇಲ್ಲಾಂದ್ರೆ ನಾವು ಸತ್ತೋಯ್ತೀವಿ ಬಿಡಿ. ಬರೆದಿಟ್ಬಿಟ್ಟು ಸತ್ತೋಯ್ತೀವಿ ನಮ್ಮ 3 ಮಕ್ಕಳನ್ನು. ಈಗ ಅವನು ನಿಲ್ಸ್ಕೊಂಡು ಸತ್ತೋಯ್ತೀವಿ ಸ್ವಾಮಿ. ಅವನ ಕೆಟ್ಟಕವನ ಊರ್ಲಿ ಇಲ್ಲೇ ತಿರ್ಗಾಡ್ತಾನ ಸ್ವಾಮಿ. ಅಮ್ಮ ಅವನಿಗೆ ಎದ್ರಕಂದು ಯಾರು ಸಾಕ್ಷಿ ಹೇಳಕ್ ಬರಲ್ಲ. ನನ್ನ ಮಗನ ಕೇಳಿ ಆಮೇಲೆ ಅಂಗಡಿಗೆಲ್ಲ ಒದಗಾಡ್ಕೊಬಾರ್ದನ ಸ್ವಾಮಿ. ಬ್ರಾಂಜು ಅಂಗಡಿ ತಮ್ಕ ಹೋಗೋದಂತ ಇತ್ತೋರಿ ಎಲ್ಲೂ ಆದ್ರೆ ಮಗನೇ ಏನ ನನ್ನ ಎದುರಿಸೋದು, ನಿನ್ನ ಕೊಲೆ ಮಾಡ್ತೀನಿ ಕೊಡು ಅಂತ ನನ್ನ 3-4 ತಿಂಗಳಿಂದ ನನ್ನ ಮಗನ ಎದುರಿಸಿ ಅಮ್ಮ ಬರೆದು ಮಡಗನಲ್ಲಿ. ಈಗಾಗ್ಲಿ ಪರಿಶೀಲನೆ ನೋಡಿ ಇಲ್ಲಿ ಸ್ಟೇಷನ್ಗೆ ಅದನ್ನು ತಕ್ಕ ಹೋಗಾರ. ಆದ್ರೂ ಕ್ರಮ ತಕೊಂಡಿಲ್ಲ ಸರ್. ಕ್ರಮ ತಕೊಂಡಿಲ್ಲ. ಇನ್ನೂ ದುಡ್ಡು ಕೊಡ್ತಾನಮ್ಮ. ದುಡ್ಡು ಇಲ್ದಿದ್ದವ್ರು ಸಾಯೋದು ನಮ್ಮ ಪೊಲೀಸ್ನವ್ರು ಕೇಳಿ ನಮ್ ದುಡ್ಡಿಲ್ಲ. ಅವರೆಲ್ಲ ಆಮೇಲೆ ದುಡ್ಡು ಹೊಡ್ಕೊಂಬಂದ ನನ್ನ ಮಿಂಡಿ ಮಂಗ. ಆ ಮಿಂಡಿ ಮಂಗ ತಲೆ ಹೊಡ್ಕೊಂಡ್ ಬಂದ ನಮ್ಗೆ ಕೊಡ್ತಾನೆ 1 ಲಕ್ಷನ. ನಾನ್ ಕಂಬಳಿಗೆ ಏನ್ ಕೊಡ್ನಿ
ಹಾ ಕೇಳಿ ಸರ್ಕಾರ ಪೊಲೀಸ್ದವ್ರಿ ಮೋಸ ಮಾಡ್ತಾವ್ರ ಸರ್ ನಮ್ಗ 18ನೇ ತಾರೀಕಿನಿಂದ ಕೊಟ್ಟಮಿಂದ ನನಗೆ ಒಂದ್ ರಕ್ಷಣೆ ಕೊಡ್ತಾ ಇಲ್ಲ. ಈಗ 3 ಮಕ್ಕಳ ಗತಿ ಏನಾಗ್ಬೇಕು? ಯಾರ ಮಾಡೋರು ಕೇಳಿ ಈಗ ನಮ್ಮ ಮಕ್ಕಳನ್ನ ಈಗ ಹೇಳಿ ಬನ್ನಿವ ನಿಮ್ಮ